ನೋಡಿ, ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಹರಡುತ್ತಿರುವ ಯಾವುದೋ ಒಂದು ವಿಡಿಯೋ ಬರ್ತಾ ಇತ್ತು. ಅದರಲ್ಲಿ ಒಬ್ಬ ಮಹಿಳೆ ಮತ್ತು ಅವರೊಂದು 5 ಜನರು ಅವ್ರಿಗೆ ಫೋರ್ಸ್ ಮಾಡಿಬಿಟ್ಟು ಕೆಲವೊಂದಿಷ್ಟು ಇದು ಮಾಡ್ತಾಯಿದ್ರು, ಆ್ಯಕ್ಟಿವಿಟಿ ಆಗಿದ್ದಿತ್ತು. ಆ ಬೇಸಿಸ್ ಮೇಲೆ ನಿನ್ನೆ ನಾವು ಬೆಳಿಗ್ಗೆ 11 ಗಂಟೆಗೆ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಕೇಸ್ ರಿಜಿಸ್ಟರ್ ಮಾಡಿಬಿಟ್ಟು ಅದ್ರ ಬಗ್ಗೆ ತನಿಖೆಯನ್ನು ನಾವು ಕಂಟಿನ್ಯೂ ಮಾಡಿದ್ವಿ. ಅದೇ ರೀತಿ ಅದರೊಳಗೆ ಇರುವಂಥ ಯಾರು 5 ಜನ ಇದ್ದರು, ಅದರೊಳಗೆ ಪ್ರತಿಯೊಬ್ಬರಿಗೂ ಕೂಡ ನಾವು ನಿನ್ನೆ ರಾತ್ರಿಯಿಂದ ನಮ್ಮ ತಂಡ ಒಂದು ಕಂಟಿನ್ಯೂಸ್ ಆಗಿ ಅದು ಮಾಡ್ಕೊಂಡ್ಬಿಟ್ಟು ಬೆಳಗ್ಗೆ ವಿ ಹ್ಯಾವ್ ಸೆಕ್ಯೂರ್ಡ್ ಅವ್ರಿಗೆ ಅರೆಸ್ಟ್ ಕೂಡ ನಾವು ಮಾಡಿದ್ದೀವಿ. ಮತ್ತು ಅರೆಸ್ಟ್ ಮಾಡಿಬಿಟ್ಟು ಇವ್ರದ್ದು ಏನೇನು ಅವ್ರ ಪಾತ್ರ ಇದೆ ಏನು ಅಂತ ತಿಳ್ಕೊಂಡ್ಬಿಟ್ಟು ಅದನ್ನು ಕೂಡ ನಾವು ಫರ್ದರ್ ಚೆಕ್ ಮಾಡ್ತೀವಿ. ಆ್ಯಂಡ್ ವಿಲ್ ಸಿ ಟು ಇಟ್ ದಟ್ ದ ಬೆಸ್ಟ್ ಪಾಸಿಬಲ್ ಇನ್ವೆಸ್ಟಿಗೇಷನ್ ಇಸ್ ಬೀಂಗ್ ಡನ್. ಫರ್ದರ್ ಇನ್ನೊಂದು ಆ ಕೌಂಟರ್ ಕೇಸ್ ಇದೆ, ಅದರಲ್ಲಿ ಅದನ್ನು ಕೂಡ ನಾವು ಚೆಕ್ ಮಾಡ್ತೀವಿ. ಬಟ್ ದ ಫಸ್ಟ್ ಕೇಸ್ ಬೀಂಗ್ ದ ಮೊಲೆಸ್ಟೇಷನ್ ಕೇಸ್ ಏನಾಗಿದ್ದು, ಆ ಕೇಸಸಲ್ಲಿ ನಾವು ಅತ್ಯಂತ ಜಾಸ್ತಿ ಪ್ರಾಮುಖ್ಯತೆ ನಾವು ಕೊಟ್ಟಿದ್ದೀವಿ. ಆ ಪ್ರಕಾರ ತಂಡ ಅದನ್ನು ಇಮಿಡಿಯೇಟ್ ಆಗಿ ಏನೋ ಅರೆಸ್ಟ್ ಆಗಿದ್ದಿದೆ. ಇದಾದ ನಂತರ ಫರ್ದರ್ ಅದು ಯಾಕೆ ಏನು ಅಂತ ತಿಳ್ಕೊಂಡ್ಬಿಟ್ಟು ಫರ್ದರ್ ವಿಲ್ ಸಿ ಟು ಇಟ್ ದಟ್ ಆ್ಯಂಡ್ ಕಂಟಿನ್ಯೂ ವಿತ್ ಅವರ್ ಇನ್ವೆಸ್ಟಿಗೇಷನ್ ಕ್ಲೋಸ್ ದ ಕೇಸ್. ಟೋಟಲ್ ಎಷ್ಟು ಜನ ಅರೆಸ್ಟ್ ಮಾಡಿ? 5 ಜನ ಈಗ ಇದ್ದಾರೆ. ಅವರು ನಾವು ಅರೆಸ್ಟ್ ಮಾಡಿರೋದ್ರಲ್ಲಿ 5 ಜನ ಇದ್ದರು. ಅಲ್ಲಿ ತಾವೆಲ್ಲ ನೋಡಿರ್ಬೋದು, ಆ ವಿಡಿಯೋದಲ್ಲಿ ಕೂಡ ಒಂದು 5 ಜನ ಇದ್ದರು. ಆ 5 ಜನರು ಕೂಡ ನಾವು ಸೆಕ್ಯೂರ್ ಮಾಡಿದ್ದಾಗಿದ್ದಿದೆ. ಆ ಪ್ರಕಾರ ಅವ್ರದ್ದೇನು ಪಾತ್ರ ಅದೇನಿದೆ ಮುಂದೆ ತನಿಖೆಯಲ್ಲಿ ನಮ್ಗೆ ಗೊತ್ತಾಗ್ತದೆ ಅಷ್ಟೇ. ಓಕೆ, ಅದೇನು ಹೇಳಬೇಕಾಗಿತ್ತು? ಬೇರೆ ಬ್ಯಾಕ್ಗ್ರೌಂಡ್ ಏನೋ ಇತ್ತು ಸರ್, ಬೇರೆ ಕ್ರಿಮಿನಲ್? ಈಗ ನೋಡಿ, ಆ ಕೇಸಲ್ಲಿ ಇರುವಂಥ ನಿನ್ನೆ ಆಲ್ರೆಡಿ ನಾನು ಬ್ರೀಫ್ ಮಾಡಿದ್ದೆ. ಆ ಕೇಸು ಒಂದು ರೋಡ್ ರೇಜ್ ಕೇಸು ದಾಬಸ್ಪೇಟೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಆಗಿದ್ದಿದೆ. ನಿನ್ನೆ ರಾತ್ರಿ ಅದ್ರ ಬಗ್ಗೆ ಬ್ರೀಫ್ ಮಾಡಿದ್ದಿತ್ತು. ಆ ಪ್ರಕಾರ ಈಗ ತನಿಖೆ ನಾವು ಕಂಟಿನ್ಯೂ ಮಾಡಿಬಿಟ್ಟು ಅವರು ಆರೋಪಿ ಇದು ವಿಕ್ಟಿಮ್ಸ್ ಏನಿದ್ರು ಅವರು ತುಮಕೂರು ಆಸ್ಪತ್ರೆಯಲ್ಲಿದ್ದರು. ಅವ್ರಿಗೆ ಫಸ್ಟ್ ನಾವು ಆ್ಯಸ್ ಪರ್ ಥಿಂಗ್ ಮಾತಾಡಿಬಿಟ್ಟು ಅವ್ರ ಸ್ಟೇಟ್ಮೆಂಟ್ಸ್ ಎಲ್ಲ ಮಾಡಬೇಕಿತ್ತು. ಅದಾದ ನಂತರ ಇದರೊಳಗಿರುವಂಥ ಯಾರು ಆರೋಪಿ ಇದ್ದಾರೆ, ಮೇನ್ ಗನ್ಮೆನ್ ಮತ್ತು ಅವರು ಡ್ರೈವರು, ಅವ್ರಿಗೆ ನಾವು ಈಗ ಅರೆಸ್ಟ್ ಮಾಡಿದ್ದಾಗಿದ್ದಿದೆ. ಅವರು ಮೂಲತಃ ಆ ಕಡೆ ಕಾರವಾರ ARSI ಇದ್ದಾರೆ ಅವರು ಗನ್ಮ್ಯಾನು, ಮತ್ತು ಅವರು ಡ್ರೈವರ್ ಒಬ್ಬರು ಇದ್ದಾರೆ. ಅವ್ರಿಗೂ ಕೂಡ ಅರೆಸ್ಟ್ ಮಾಡಿದ್ದಿದೆ. ಅವ್ರು ಫರ್ದರ್ ಹಿನ್ನೆಲೆ ಇನ್ನಷ್ಟು ನಾವು ಚೆಕ್ ಮಾಡ್ತಾ ಇದ್ದೀವಿ ಎಲ್ಲನೂ ಕೂಡ. ಸೊ ಫರ್ದರ್ ಮತ್ತೆ ಮುಂದೆ ಏನು ಇದಾಗಿದೆ ಇನ್ಸಿಡೆಂಟ್ಸ್ದು ಇನ್ನಷ್ಟು ಡೀಟೇಲ್ಸ್ ನೋಡಿಬಿಟ್ಟು ತಿಳ್ಕೊಂಡು ಇನ್ವೆಸ್ಟಿಗೇಷನ್ ನಾವು ಕಂಟಿನ್ಯೂ ಮಾಡ್ತೀವಿ. ಯಾರಿಗೂ ಬಿಡೋದೇನಿಲ್ಲ ನೋಡಿ. ಹೌದು, ನೋಟಿಸ್ ಕೊಟ್ಟಿದ್ದಾಗಿದ್ದಿದೆ. ಯಾವುದೇ ಒಂದು FIR ಆದ ನಂತರ ಈಗ ಲೇಟೆಸ್ಟ್ ಆಗಿ ನಮ್ದು ಏನು ಇದು ಇದೆ ತನಿಖೆ, 7 ವರ್ಷಕ್ಕಿಂತ ಕಡಿಮೆ ಇರುವಂಥ ಏನು ಪನಿಷ್ಮೆಂಟ್ಸ್ ಇದ್ದಾವೆ ಅದ್ರ ಬಗ್ಗೆ ಒಂದಿಷ್ಟು ಈಗ ಲೇಟೆಸ್ಟ್ BNS ಅಲ್ಲಿ ನಮ್ಮದು ಗೈಡ್ಲೈನ್ಸ್ ಇದ್ದಾವೆ. ಆ ಪ್ರಕಾರ ನಾವು ಅವ್ರಿಗೆ ನೋಟಿಸ್ ಕೊಡಬೇಕಾಗಿದೆ. ಪ್ರತಿಯೊಂದು ಇನ್ವೆಸ್ಟಿಗೇಷನ್ ಎಲ್ರಿಗೂ ಕೂಡ ಅದೇ ರೂಲ್ ಅಪ್ಲೈ ಆಗುತ್ತೆ. ಸೊ ಯಾರಿಗೆ ಅದನ್ನು ನಾವು ತನಿಖೆಯಲ್ಲಿ ಮತ್ತೆ ಫರ್ದರ್ ಬೇಕಾಗಿದೆ ಅವ್ರಿಗೆ ಕೊಡ್ತೀವಿ, ಅವ್ರು ಕೋಆಪ್ರೇಟ್ ಮಾಡಬೇಕು. ಫರ್ದರ್ ಅದನ್ನು ನಾವು ಇದನ್ನು ನೋಡ್ಕೊಳ್ತೀವಿ ಅಷ್ಟೇ. ಯಾರಿಗೆ ಬಿಡೋ ಪ್ರಶ್ನೆ ಇಲ್ಲ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.